ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಶಮನ ಸರ್ಕಸ್ ನಡೀತಾ ಇದೆ. ಭಿನ್ನ ಮತ ಶಮನಕ್ಕೆ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ಕೃಷ್ಣಪ್ಪ ಪ್ರಿಯಾ ಕೃಷ್ಣ ಪಟ್ಟು ಹಿಡಿದಿದ್ದಾರೆ. ಸಚಿವ ಸ್ಥಾನನೇ ಬೇಕು ಅಂತ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಪಟ್ಟು ಹಿಡಿದಿರೋದು. ಮಂತ್ರಿಗಿರಿ ಬಿಟ್ಟು ಬೇರೆ ಮಾತೇ ಬೇಡ ಅಂತ ಕೃಷ್ಣಪ್ಪ ಹೇಳ್ತಿದ್ದಾರೆ. ತಂದೆ ಕೃಷ್ಣಪ್ಪ ನಿರ್ಧಾರನೇ ಫೈನಲ್ ಅಂತ ಪ್ರಿಯಾ ಕೃಷ್ಣ ಹೇಳ್ತಾ ಇದ್ದಾರೆ. ಮಿಸ್ಟೇಕ್ ಆಗಿದೆ, ಸರಿಪಡಿಸ್ತೀವಿ ಅಂತ ಸುರ್ಜೇವಾಲಾ ಹೇಳಿದಾರಂತೆ. ಈಗ ಕೃಷ್ಣಪ್ಪ ಕುಟುಂಬಕ್ಕೆ ಮಂತ್ರಿ ಸ್ಥಾನ ಕೊಡಲೇಬೇಕಾದ ಇಕ್ಕಟ್ಟು ಬಂದೊದಗಿದೆ. ಒಕ್ಕಲಿಗ ಸಚಿವರಲ್ಲಿ ಒಬ್ಬರನ್ನ ರಾಜೀನಾಮೆ ಕೊಡಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೃಷ್ಣಪ್ಪ ಪ್ರಿಯಾ ಕೃಷ್ಣ ವಿಷಯದಲ್ಲಿ ಹೈಕಮಾಂಡ್ ಈಗ ಇಕ್ಕಟ್ಟಿಗೆ ಸಿಲುಕಿದೆ. ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದು ಕೂತಿದ್ದಾರೆ ಕೃಷ್ಣಪ್ಪ. ಇನ್ನು ತಂದೆ ನಿರ್ಧಾರನೇ ಫೈನಲ್ ಅಂತ ಪ್ರಿಯಾ ಕೃಷ್ಣ ಹೇಳ್ತಾ ಇದ್ದಾರೆ. ಭಿನ್ನ ಮತ ಭುಗಿಲೆದ್ದಿದೆ ಕಾಂಗ್ರೆಸ್ ವಲಯದಲ್ಲಿ. ಭಿನ್ನ ಮತವನ್ನ ಶಮನ ಮಾಡೋ ಸರ್ಕಸ್ ಕೂಡ ನಡೀತಾ ಇದೆ. ಸಿಎಂ ಅವರು ಬಂದಿದ್ರು ಮಿಸ್ಟೇಕ್ ಆಗಿದೆ, ಸರ್ ಮಾಡ್ತೀವಿ. ಖಂಡಿತವಾಗ್ಲೂ ನಮ್ಮೆಲ್ಲ ಮಿಸ್ಟೇಕ್ ಆಗಿದೆ. ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಿಲ್ಲ. ಮಿಸ್ಟೇಕ್ ಅಂತೂ ಆಗಿದೆ, ತಪ್ಪಾಗಿದೆ, ಸರ್ ಮಾಡ್ತೀವಿ ಅಂತ ಹೇಳಿ. ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಮಾಡ್ತೀವಿ ಅಂತ ಹೇಳಿ. ಅದೇ ನಮ್ಮ ಹೇಳಿದ್ದು, ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ. ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಈಗ ನಮ್ಗೆ ಅರ್ಥ ಆಗ್ತಾ ಇದೆ. ನಾವು ಮಾಡಿಕೊಡ್ತೀವಿ, ಬೇರೆ ಯಾವುದಿಲ್ಲ. ಇಲ್ಲಿ ಪಟ್ಟಿ ಹಿಡಿಯೋದಲ್ಲಮ್ಮ, ಅದು ವಿ ಡಿಸರ್ವ್ ಇಟ್. ನಾವೇನು ಪಟ್ಟಿ ಹಿಡಿಯೋ ಪ್ರಶ್ನೆ ಏನಿಲ್ಲ, ಗೊತ್ತಾಯ್ತಾ? ನಮ್ಗೆ ಬರಬೇಕಾದ್ರು ಬಂದಿಲ್ಲ ಅಷ್ಟೇ. ಅದೇ ತಪ್ಪಾಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ಸಿಗುತ್ತಾ ಸರ್, ನಿರೀಕ್ಷೆ ಇದೆಯಾ ಅಂತ ಸರ್? ಇಲ್ಲಿ ಹೇಳಿದ್ಮೇಲೆ ಅವ್ರು ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿದ್ಮೇಲೆ ನಾವು ಒಬ್ಲೈಜ್ ಮಾಡಬೇಕಾದ್ ನಮ್ಮ ಕರ್ತವ್ಯ ಅಲ್ವೇನಪ್ಪ. ಈಗ ಒಂದೇ ಸ್ಥಾನ ಖಾಲಿ ಇದೆ ಸರ್. ಪ್ರಶ್ನೆ ಅದಲ್ಲಮ್ಮ, ಅವ್ರು ಬಂದು ಕೇಳ್ಕೊಂಡಾಗ ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ ಅಂತ ಹೇಳಿದಾಗ ನಾವು ಬೇರೆ ಏನು ಹೇಳೋದು? ನಾವೆಲ್ಲ ಸರ್ ಮಾಡಿದ್ದೀವಿ, ಎಲ್ಲ ಕರೆಕ್ಟಾಗಿದೆ ಅಂತ ಬಂದರೆ ಬೇರೆ ಥರ ಮಾತಾಡೋಣ. ಎಲ್ಲ ಕರೆಕ್ಟಾಗಿ ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ. ವಿ ವಿಲ್ ಸಿ ಹೌ ಇಟ್ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ, ವಿಲ್ ಡೂ ಅಂತ ಹೇಳಿದ್ದಾರೆ. ಇನ್ನು ಎಚ್.ಕೆ. ಪಾಟೀಲ್ ಜೊತೆ ಸುರ್ಜೇವಾಲಾ ಸಂಧಾನ ಸಕ್ಸಸ್ ಆಗಿದೆ. ಎಚ್.ಕೆ. ಪಾಟೀಲ್ ನಿವಾಸಕ್ಕೆ ಸುರ್ಜೇವಾಲಾ ಚರ್ಚೆ ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ ನಿವಾಸಕ್ಕೆ ತೆರಳಿ ಸುರ್ಜೇವಾಲಾ ಚರ್ಚೆ ನಡೆಸಿದ್ದಾರೆ. ಸುರ್ಜೇವಾಲಾ ಭೇಟಿ ಬಳಿಕ ಎಚ್.ಕೆ. ಪಾಟೀಲ್ ಕೂಲ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷ ನಂಗೆ ಎಲ್ಲ ಅವಕಾಶಗಳನ್ನು ಕೊಟ್ಟಿದೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ನಮ್ಮ ಪಕ್ಷ ಎಲ್ರಿಗೂ ಸಮಾನ ಅವಕಾಶ ಕೊಡ್ತಾ ಬಂದಿದೆ, ಎಲ್ಲರೂ ಸೇರಿ ಪಕ್ಷವನ್ನ ಸಂಘಟಿಸ್ತೀವಿ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಅಲ್ಲಿಗೆ ಎಚ್.ಕೆ. ಪಾಟೀಲ್ ಕನ್ವಿನ್ಸ್ ಮಾಡೋಕೆ ಸುರ್ಜೇವಾಲಾ ತೆರಳಿದಂಥದ್ದು ಸಕ್ಸಸ್ ಆಗಿದೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಸರ್ಕಾರವನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ಹಾಗೂ ಜನಸೇವೆ ಮಾಡಬೇಕಾಗಿದ್ದಂತ ನಾವೆಲ್ಲ ಇವತ್ತು ಗಮನ ಹರಿಸಬೇಕಾಗಿದೆ. ನಮ್ಮ ಉದ್ದೇಶ, ನಮ್ಮ ಪ್ರಯತ್ನ ರಾಜ್ಯ ಕಟ್ಟೋದ್ರ ಕಡೆ ಇರಬೇಕು. ಜನಸೇವೆ ನಾವು ಮಾಡಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ. ನಾವೇನು ತತ್ವ ಸಿದ್ಧಾಂತದ ಮೂಲಕ ಪಕ್ಷವನ್ನು ಒಪ್ಕೊಂಡಿದ್ದೇವೆ, ಅದನ್ನು ಶಕ್ತಿಯುತ ಮಾಡೋದ್ರ ಮೂಲಕ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿರುವಂತಹ ನಮ್ಮ ರಿಪೋರ್ಟರ್ ಆಶೇಕ್. ಈಗ ಅಸಮಾಧಾನಿತ ಸಚಿವರೇನಿದ್ದಾರೆ, ನಾಯಕರೇನಿದ್ದಾರೆ ಕಾಂಗ್ರೆಸ್ನಲ್ಲಿ, ಅವರಿಗೆ ತೀವ್ರ ಅಸಮಾಧಾನ ಆಗಿದೆ, ಸಚಿವ ಸ್ಥಾನ ಸಿಕ್ಕಲಿಲ್ಲ ಅಂತ. ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಒಂದು ದೊಡ್ಡ ಸವಾಲಾಗಿದೆ ಅವರನ್ನ ಸಮಾಧಾನ ಪಡಿಸೋದು. ಅದರಲ್ಲೂ ಹಿರಿಯ ನಾಯಕರು ಯಾರಿದ್ದಾರೆ ಅವರೆಲ್ಲರ ಮನೆಗೆ ಸುರ್ಜೇವಾಲಾ ಭೇಟಿ ಕೊಟ್ಟು ಸಮಾಧಾನ ಪಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಸಮಾಧಾನ ಪಡಿಸೋಕೆ? ವೀಣಾ, ಮೊನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಾದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಭಿನ್ನಮತ ಆಕ್ರೋಶ ಮತ್ತು ಅಸಮಾಧಾನ ಭುಗಿಲೆದ್ದಿತ್ತು. ಅದನ್ನ
ತಣ್ಣಗೆ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಬಂದು ನಿರಂತರವಾಗಿ ಅಸಮಾಧಾನಗೊಂಡಿರುವಂತಹ ಶಾಸಕರ ಮನೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಅಸಮಾಧಾನಗೊಂಡಿರುವಂತಹ ಶಾಸಕರ ಪಟ್ಟಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ದಿನೇಶ್ ಗುಂಡೂರಾವ್, ಎಂ ಕೃಷ್ಣಪ್ಪ, ಎಚ್ ಕೆ ಪಾಟೀಲ್ ಜೊತೆಗೆ ಪ್ರಿಯಾ ಕೃಷ್ಣ, ಆರ್.ವಿ. ದೇಶಪಾಂಡೆ, ಹೀಗೆ ಆ ಸರಣಿಯಾಗಿ ಎಲ್ಲರ ಮನವೊಲಿಸುವ ಕೆಲಸವನ್ನು ಕೂಡ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ. ನಿನ್ನೆ ಮುಖ್ಯವಾಗಿ ಆ ವಿಜಯನಗರ ಶಾಸಕ ಮತ್ತು ಗೋವಿಂದರಾಜ ನಗರ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣರವರ ನಿವಾಸಕ್ಕೆ ಭೇಟಿ ಕೊಟ್ಟರು. ನಿವಾಸದಲ್ಲಿ ಸುದೀರ್ಘವಾಗಿರುವಂತಹ ಚರ್ಚೆಯನ್ನ ಆ ಸಿಎಂ ಸಮ್ಮುಖದಲ್ಲೇ ಸುರ್ಜೇವಾಲಾ ಅವರು ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ಜೊತೆಗೆ ಮಾಡಿದ್ರು. ಆದ್ರೂ ಕೂಡ ಎಂ ಕೃಷ್ಣಪ್ಪ ಯಾವುದೇ ರೀತಿಯಾಗಿರುವಂತಹ ಅವರ ಮಾತಿಗೆ ಅಥವಾ ಅವರ ನಿರ್ಧಾರ ಅಥವಾ ಚರ್ಚೆಗೆ ತಲೆಬಾಗೋದಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದು ನಿನ್ನೆ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಭಾಸ ಆಯಿತು. ಯಾವುದೇ ಕಾರಣಕ್ಕೂ ಕೂಡ ನಾನು ಹಿಂದೆ ಸರಿಯೋದಿಲ್ಲ, ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತ ಒಂದು ಬಿಗಿ ನಿಲುವಿಗೆ ಅವರು ಬಂದಂತೆ ಕಾಣ್ತಾ ಇತ್ತು. ಖುದ್ದು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸುರ್ಜೇವಾಲಾ ಅವರೇ ತಪ್ಪಾಗಿದೆ, ಅದನ್ನು ನಾವು ಸರಿಪಡಿಸ್ತೀವಿ, ನಮಗೆ ಮತ್ತೊಂದು ಅವಕಾಶವನ್ನು ಕೊಡಿ ಅನ್ನುವಂತ ಮಾತುಗಳನ್ನ ಚರ್ಚೆಯಲ್ಲಿ ಹೇಳಿದ್ದಾರೆ ಅಂತ ಎಂ ಕೃಷ್ಣಪ್ಪನವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟರು. ಅಂದ್ರೆ ಈಗಾಗಲೇ ಬಹುತೇಕ ಎಲ್ಲ ಸಂಪುಟ ಕ್ಯಾಬಿನೆಟ್ಗಳ ಪೋರ್ಟ್ಫೋಲಿಯೋಗಳನ್ನು ಕೂಡ ಭರ್ತಿ ಮಾಡಿರುವಂತದ್ದು, ಕೇವಲ ಒಂದೇ ಒಂದು ಪೋರ್ಟ್ಫೋಲಿಯೋ ಮಾತ್ರ ಬಾಕಿ ಇದೆ. ಹಾಗಿದ್ರೆ ಈ ಒಂದು ಎಂ ಕೃಷ್ಣಪ್ಪರವರ ವಿಚಾರದಲ್ಲಿ ಆಗಿರುವಂತಹ ತಪ್ಪನ್ನ, ಆಗಿರುವಂತಹ ಪ್ರಮಾದವನ್ನ ಯಾವ ರೀತಿಯಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸುರ್ಜೇವಾಲಾ ಅವರು ನಿಭಾಯಿಸ್ತಾರೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಈಗಾಗಲೇ ಪ್ರಮಾಣ ವಚನವನ್ನ ತೆಗೆದುಕೊಂಡಿರುವಂತಹ ಸಚಿವರಿಂದ, ಅದರಲ್ಲೂ ಮುಖ್ಯವಾಗಿ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಿರುವಂತಹ ಒಬ್ಬ ಸಚಿವರಿಂದ ಸಚಿವ ಸ್ಥಾನವನ್ನ ವಾಪಸ್ ಪಡೆದು ಇವ್ರಿಗೆ ಕೊಡ್ತಾರ, ಅಥವಾ ಈಗ ಒಂದೇ ಒಂದು ಖಾಲಿ ಇರುವಂತ, ಅದು ಮಹಿಳಾ ಕೋಟಾಕ್ಕೆ ಏನು ಮೀಸಲಿಟ್ಟಿರುವಂತ ಜಾಗ, ಆ ಜಾಗದಲ್ಲಿ ಕೃಷ್ಣಪ್ಪನವರನ್ನ ಸೇರಿಸ್ಬಿಡ್ತಾರ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಆಗಿರುವಂತ ಮಿಸ್ಟೇಕ್ ಅನ್ನ ಯಾವ ರೀತಿಯಾಗಿ ಸರಿ ಮಾಡ್ಕೊಳ್ತಾರೆ ಅನ್ನುವಂತ ಅರ್ಥದಲ್ಲಿ ಸುರ್ಜೇವಾಲಾ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ ಅನ್ನುವಂಥದ್ದು ಈಗ ನಮ್ಮ ಮುಂದಿರುವಂತಹ ವಿಚಾರ. ಒಂದು ಕಡೆ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣರ ಜೊತೆ ಚರ್ಚೆ ಮಾಡಿದ್ದು ಅಷ್ಟೇನು ಸಂಧಾನ ಆಗ್ಲಿಲ್ಲ. ಆದ್ರೆ ಈ ಕಡೆ ಏನು ಎಚ್ ಕೆ ಪಾಟೀಲ್ ಅವರು ನಿವಾಸಕ್ಕೆ ತಡರಾತ್ರಿ ಬಂದಂತ ಸುರ್ಜೇವಾಲಾ ಅವರು ಸುದೀರ್ಘ 3 ತಾಸುಗಳ ಕಾಲ ಸಂಜಯ್ ನಗರದ ಎಚ್ ಕೆ ಪಾಟೀಲ್ ನಿವಾಸದಲ್ಲಿ ಚರ್ಚೆಯನ್ನ ಮಾಡಿದ್ರು, ಸಭೆಯನ್ನ ಮಾಡಿದ್ರು. ಸಭೆಗೂ ಮುಂಚಿತವಾಗಿ ಎಚ್ ಕೆ ಪಾಟೀಲ್ ಅಲ್ಲಿ ಒಂದು ರೀತಿಯ ಅಸಮಾಧಾನ ಇತ್ತು, ಆಕ್ರೋಶ ಇತ್ತು. ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಮನಸ್ಸು ಒಳಗಡೆ ಬೇಜಾರಿತ್ತು, ಸಿಟ್ಟು ಕೂಡ ಇತ್ತು. ಆದ್ರೆ ನಿನ್ನೆ 3 ತಾಸುಗಳ ಸಭೆ ಬಳಿಕ ಸುರ್ಜೇವಾಲಾ ಅವರು ಮಾತನಾಡಿದ ಮೇಲೆ ಒಂದು ರೀತಿ ತಣ್ಣಗಾಗಿರುವಂತೆ ಎಚ್ ಕೆ ಪಾಟೀಲ್ ಅವರು ಕಂಡು ಬಂದ್ರು. ಪಕ್ಷ ಎಲ್ಲಾ ರೀತಿಯಾಗಿರುವಂತ ಅವಕಾಶಗಳನ್ನ ಎಲ್ರಿಗೂ ಕೂಡ ಕೊಟ್ಟಿದೆ. ಯಾವುದೇ ರೀತಿಯಾಗಿರುವಂತ ಅಸಮಾಧಾನ ಪಕ್ಷದೊಳಗೆ ಇಲ್ಲ. ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡುವಂತ ನಿಟ್ಟಿನಲ್ಲಿ ಅಸಮಾಧಾನಗೊಂಡವರು ಮತ್ತು ಅಸಮಾಧಾನ ಇಲ್ದಿರೋರು ಒಟ್ಟಾಗಿ ಕೆಲಸ ಮಾಡಬೇಕು. ಯಾಕೆ ಅಂತಂದ್ರೆ ಸಂಪುಟ ಒಂದು ವಿಸ್ತರಣೆ ಆಗಿರುವಂತ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ಬರಗಾಲ ಇರುವಂತದ್ದು. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿರುವಂತ ಹೆಚ್ಚಿನ ಬೇಡಿಕೆ ಅಥವಾ ಪಟ್ಟಣ ಹಿಡಿಯೋದು ಸರಿಯಲ್ಲ ಅನ್ನುವಂತ ಮಾತನ್ನ ಎಚ್ ಕೆ ಪಾಟೀಲ್ ಅವರು ಹೇಳಿರುವಂತದ್ದು. ಒಂದ್ ಕಡೆ ಕೆಲವರನ್ನ ಮನವೊಲಿಸೋದಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಸಕ್ಸಸ್ ಆದ್ರೆ, ಮತ್ತೊಂದು ಕಡೆ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ರೀತಿಯಲ್ಲಿರುವಂತಹ ಶಾಸಕರನ್ನ ಮನವೊಲಿಸೋದಕ್ಕೆ ಇನ್ನೂ ಕೂಡ ಸುರ್ಜೇವಾಲಾ ಅವರ ಕೈಯಿಂದ ಆಗಿಲ್ಲ. ಇದನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ ಅಂತದನ್ನ ಕಾದ್ ನೋಡ್ಬೇಕಾಗುತ್ತೆ ವೀಣಾ. ಆಶಿಕ್, ಇನ್ನು ಅಸಮಾಧಾನಿತ ಶಾಸಕರನ್ನ ಸಮಾಧಾನ ಪಡಿಸೋದು ಈಗ ಹೈಕಮಾಂಡ್ ಇರುವಂತಹ ಟಾಸ್ಕ್. ಹಾಗೆ ಮಾಡೋಕೆ ಈಗಿರೋ ಸಚಿವರು ಯಾರಾದ್ರೂ ರಾಜೀನಾಮೆ ಕೊಡಬೇಕಾಗಿರುವಂತ ಪರಿಸ್ಥಿತಿ ಬರಬಹುದಾ ಮುಂದಕ್ಕೆ? ವೀಣಾ, ಈಗ ಅಸಮಾಧಾನಗೊಂಡಿರುವಂತ ಶಾಸಕರನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕು ಅಂತಂದ್ರೆ, ಈಗ ನಾನು ಹೇಳಿದ ಹಾಗೆ ಒಂದು ಸ್ಥಾನ ಖಾಲಿ ಇರುವಂತದ್ದು ಸಂಪುಟದಲ್ಲಿ. ಆ ಒಂದು ಸ್ಥಾನ ಬಹುತೇಕ ಮಹಿಳೆಯರಿಗೆ ಮೀಸಲಿರುವಂತದ್ದು. ಯಾಕೆಂತಂದ್ರೆ ಇನ್ನೂ ಕೂಡ ಈ 29 ಸಚಿವರ ಪೈಕಿ ಯಾರೂ ಕೂಡ ಮಹಿಳೆಯರಾಗಿ ಪ್ರಮಾಣ ವಚನವನ್ನ ಮಾಡಿಕೊಂಡಿಲ್ಲ. ಸೊ ಹೀಗಾಗಿ ಆ ಒಂದು ಸ್ಥಾನಕ್ಕೆ ಮಹಿಳೆಯರ ಮಧ್ಯೆನೇ ಈಗ ಸಿಕ್ಕಾಪಟ್ಟೆ ಪೈಪೋಟಿ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಮತ್ತೊಬ್ಬ ಪುರುಷ MLA ಅಥವಾ ಜನರಲ್ ಆಗಿರುವಂತಹ ವ್ಯಕ್ತಿಯನ್ನ ತೆಗೆದು ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅಂತಂದ್ರೆ, ಈಗ ಎಕ್ಸಿಸ್ಟೆಡ್ ಆಗಿರುವಂತಹ ಅಥವಾ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ವ್ಯಕ್ತಿಯನ್ನೇ ರಾಜೀನಾಮೆ ಕೊಡಿಸಿ ಹೊಸದಾಗಿ ಸೇರ್ಪಡೆ ಮಾಡಬೇಕಾಗಿರಬಹುದಾದಂತಹ ಅನಿವಾರ್ಯತೆ ಕಾಂಗ್ರೆಸ್ಗೆ, ರಾಜ್ಯ ಸರ್ಕಾರಕ್ಕೆ ಅಥವಾ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಮತ್ತು AICCಗೆ ಇರುವಂತದ್ದು. ಹಾಗಿದ್ರೆ ಯಾರನ್ನ ತೆಗೆದ್ರೆ ಅದರ ಪರಿಣಾಮ ಏನು ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈಗ 2ನೇ ಪಟ್ಟಿಯಲ್ಲಿ ಆಗಿರುವಂತಹ ಬಹುತೇಕ
ಬಹುತೇಕ ಸಚಿವರು ಕೂಡ ಮೊದಲನೇ ಬಾರಿಗೆ ಅಥವಾ ಹೊಸ ಮುಖಗಳು. ಸೊ ಹಾಗಾಗಿ ಅವರನ್ನ ತೆಗಿತಾರ ಅಥವಾ ಈಗಾಗಲೇ 2-3 ಬಾರಿ ಸಚಿವರಾಗಿ ಹಿರಿತನ ಹೊಂದಿರುವಂತವರನ್ನ ಕೈ ಬಿಟ್ಟು ಮತ್ತೆ ಹೊಸದಾಗಿ ಹಿಂದೆನೂ ಕೂಡ ಕೃಷ್ಣಪ್ಪನವರು ವಸತಿ ಸಚಿವರಾಗಿದ್ರು, ಅವರಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾರ ಅಥವಾ ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಮಾತುಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಬ್ರಾಹ್ಮಣ ಸಮುದಾಯದಿಂದ ಈ ಒಂದು ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾವುದೇ ರೀತಿಯಾಗಿರುವಂತಹ ಶಾಸಕರಿಗೆ ಇರುವಂತ ಇಬ್ಬರನ್ನು ಕೂಡ ಕೈ ಬಿಟ್ಟಿರುವಂತದ್ದು ಬ್ರಾಹ್ಮಣ ಸಮುದಾಯದಿಂದ. ಸೊ ಹೀಗಾಗಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ಈಗ ಕಾಂಗ್ರೆಸ್ ಒಳಗೆ ಕೇಳಿ ಬರ್ತಾ ಇರುವಂತಹ ಮಾತು. ಯಾಕೆ ಅಂತಂದ್ರೆ ಸಾಮಾಜಿಕ ನ್ಯಾಯ ಅಂತಂದ್ಮೇಲೆ ಎಲ್ಲಾ ಜಾತಿ ಸಮುದಾಯ ವರ್ಗಗಳಿಗೂ ಕೂಡ ಸಮನಾಗಿರುವಂತಹ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕಾಗಿರುವಂತಹ ಒಂದು ಒತ್ತಡ ಇದೀಗ ಕಾಂಗ್ರೆಸ್ ಸರ್ಕಾರದ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಇರುವಂತದ್ದು. ಮುಖ್ಯವಾಗಿ ನಾವು ಜಾತಿವಾರ ಲೆಕ್ಕಾಚಾರ ತೆಗೆದು ನೋಡೋದಾದ್ರೂ ಕೂಡ ಈ ಬಾರಿ ಬಹುತೇಕ ಎಲ್ಲಾ ಜಾತಿಗಳಿಗೂ ಕೂಡ ಅವರ ಜನಸಂಖ್ಯೆ ಅನುಗುಣವಾಗಿ ಮತ್ತು ಪ್ರಾದೇಶಿಕವಾರು ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿರುವಂತದ್ದು. ಸೊ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಸಮುದಾಯಕ್ಕೂ ಕೂಡ ಕನಿಷ್ಠ ಒಬ್ಬನಿಗಾದ್ರೂ ಸಚಿವ ಸ್ಥಾನವನ್ನು ನೀಡಬೇಕಾಗಿತ್ತು ಅನ್ನುವಂತ ಮಾತುಗಳು, ಚರ್ಚೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ದಿನೇಶ್ ಗುಂಡೂರಾವ್ ಮತ್ತು ಆರ್ ವಿ ದೇಶಪಾಂಡೆ ಅವರಿಗೆ ಒಂದು ಸ್ಥಾನವನ್ನ ಕೊಡಬೇಕಿತ್ತು ಅನ್ನುವಂಥ, ಇಬ್ಬರಲ್ಲಿ ಒಬ್ಬರಿಗೆ ಕೊಡಬೇಕಿತ್ತು ಅನ್ನುವಂಥದ್ದು. ಮತ್ತೆ ಹಿರಿತನದ ಲೆಕ್ಕಾಚಾರದಲ್ಲಿ ಟಿ ಬಿ ಜಯಚಂದ್ರ ಅವರನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬಹುದಿತ್ತು. ಅವರು ಕಳೆದ ಬಾರಿಯೂ ಕೂಡ ಅವಕಾಶ ವಂಚಿತರಾಗಿದ್ರು. ಸೊ ಹೀಗಾಗಿ ಈ ಬಾರಿ ಅವರಿಗೆ ಅವಕಾಶ ಕೊಡಬೇಕಾಗಿತ್ತು ಅನ್ನುವಂಥದ್ದು. ಮತ್ತೆ ಕಳೆದ 2018ರಲ್ಲೇ ಆ ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾರೆಲ್ಲ ಕೆಲವರು ಮಿನಿಸ್ಟರ್ ಆಗಿದ್ರು ಅವರು ಈ ಸಂದರ್ಭದಲ್ಲೂ ಕೂಡ ಮತ್ತೆ ಮಿನಿಸ್ಟರ್ ಆಗಿ ಮುಂದುವರೆದಿದ್ದಾರೆ. ಅಂತವರನ್ನ ಕೈ ಬಿಟ್ಟು ಬೇರೆ ಅಂದ್ರೆ ಇದುವರೆಗೂ ಅವಕಾಶ ಸಿಗದೇ ಇರುವಂತಹ ಹಿರಿಯರಿಗೆ ಅವಕಾಶವನ್ನ ಮಾಡಿಕೊಡಬೇಕಾಗಿರುವಂತ ಒಂದು ಒತ್ತಡಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಇದೀಗ ಸಿಲುಕಿರುವಂತದ್ದು. ಇದರ ಜೊತೆಗೆ ಈ ಹೊಸ ಮುಖಗಳಾಗಿ ಕ್ಯಾಬಿನೆಟ್ಗೆ ಯಾರೆಲ್ಲ ಸೇರ್ಕೊಂಡಿದ್ದಾರೆ ಅವರನ್ನ ಯಾವ ರೀತಿಯಾಗಿ ನಿಭಾಯಿಸುತ್ತೆ ಅಥವಾ ಅವರನ್ನ ಯಾರನ್ನಾದ್ರೂ ಒಬ್ಬರನ್ನ ರಾಜೀನಾಮೆ ಕೊಡಿಸಿ ಈ ಹಿರಿಯರಿಗೆ ಅಸಮಾಧಾನಗೊಂಡಿರುವಂತ ಹಿರಿಯರಿಗೆ ಅವಕಾಶವನ್ನ ಮಾಡಿಕೊಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ವೀಣಾ, ಥ್ಯಾಂಕ್ ಯು ಆಶಿಕ್ ಮಾಹಿತಿಗೆ.